ಕನ್ನಡ ಚಿತ್ರರಂಗದಲ್ಲಿ ಆಗಾಗ ಒಂದಷ್ಟು ಆರೋಪಗಳು ಕೇಳಿಬರ್ತಾ ಇರ್ತವೆ. ಅಂದರೆ ಒಬ್ಬ ನಿರ್ದೇಶಕ ಅಥವಾ ನಿರ್ಮಾಪಕ ಅಥವಾ ಒಬ್ಬ ಕಲಾವಿದ ಇವರ ನಡುವೆ ಒಂದಿಷ್ಟು ವ್ಯಾಪಾರ ವಹಿವಾಟು ಕುರಿತಂತೆ ಆರೋಪಗಳು ಬರೋದು, ಅಥವಾ ಇನ್ಯಾರೋ ಒಂದಿಷ್ಟು ಹಣವನ್ನು ಪಡೆದು ಅದು ಹಣವನ್ನು ಹಿಂದಿರುಗಿಸಲಿಲ್ಲ ಅನ್ನೋ ಆರೋಪ ಕೂಡ ಕೇಳಿಬರ್ಬೋದು. ಅದು ಚೇಂಬರ್ ಮೆಟ್ಲು ಇರುತ್ತೆ ಅಥವಾ ಪೊಲೀಸ್ ಠಾಣೆಯ ಮೆಟ್ಲು ಇರುತ್ತೆ. ಸೊ ಈ ರೀತಿಯ ವಿಚಾರಗಳು ಸಾಕಷ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಕೇಳಿಬರ್ತಾ ಇರೋದು ಉಂಟು. ಆದರೆ ಈಗಿನ ಸುದ್ದಿಯಲ್ಲಿ ಕೇಳಿಬರ್ತಾ ಇರತಕ್ಕಂಥ ವಿಷಯ, ಸುದೀಪ್ ಅವರ ಹೆಸರನ್ನು ಹೇಳಿಕೊಂಡು 22 ಲಕ್ಷ ರೂಪಾಯಿಯನ್ನು ಒಬ್ಬ ಯುವ ನಟನಿಂದ ವಂಚನೆ ಮಾಡಿರುವಂಥ ಒಂದು ಪ್ರಕರಣ. ಹಾಗಾದರೆ ಈ ವಂಚನೆ ಮಾಡಿರೋದು ಯಾರು ಅನ್ನೋದಾದರೆ ನಿರ್ದೇಶಕ ನಂದಕಿಶೋರ್. ರನ್ನ ಸೇರಿದಂತೆ ಇತ್ಯಾದಿ ಒಂದಿಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿರ್ತಕ್ಕಂಥ ನಂದಕಿಶೋರ್ ಅವರು ಒಬ್ಬ ಯುವ ನಟ. ಯಾರು ಅಂದರೆ ಶಬರೀಶ್ ಶೆಟ್ಟಿ ಅಂತೇಳಿ. ಶಬರೀಶ್ ಶೆಟ್ಟಿ ಅನ್ನೋ ಒಬ್ಬ ಯುವ ನಟನಿಂದ ಕಳೆದ 9 ವರ್ಷಗಳ ಹಿಂದೆ 22 ಲಕ್ಷ ರೂಪಾಯಿನ ಇಸ್ಕೊಂಡಿರ್ತಾರೆ. ಅದನ್ನು ವಾಪಸ್ ಕೊಡೋದಕ್ಕೆ ಆಗದೇ ಇವತ್ತಿಗೂ ಕೂಡ ಸತಾಯಿಸ್ತಾ ಇದ್ದಾರೆ. ಹಾಗಾಗಿ ಅವರು ನನಗೆ ವಾಪಸ್ ಕೊಡ್ತಾ ಇಲ್ಲ ಅಂತೇಳಿ ಶಬರೀಶ್ ಶೆಟ್ಟಿ ಅವರು ಈಗ ಆರೋಪವನ್ನು ಮಾಡಿದ್ದಾರೆ. ಇದು ನನ್ನಿಂದ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಶಬರೀಶ್ ಶೆಟ್ಟಿ ಅವರದು. 9 ವರ್ಷಗಳ ಹಿಂದೆ 22 ಲಕ್ಷ ರೂಪಾಯಿನ ಪಡೆದಂಥ ನಂದಕಿಶೋರ್ ಅವರಿಗೆ ದುಡ್ಡನ್ನು ಕೇಳೋಕೆ ಹೋದಾಗೆಲ್ಲ ನಾನು ನಿನಗೆ ಆಫರ್ಸ್ಗಳನ್ನು ಕೊಡ್ತೀನಿ, ಸಿನಿಮಾದಲ್ಲಿ ನಟಿಸುವಂಥ ಒಳ್ಳೆಯ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಇದುವರೆಗೂ ನನಗೆ ಯಾವುದೇ ಆ ರೀತಿಯ ಅವಕಾಶಗಳನ್ನಾಗಲಿ ಅಥವಾ ಆಫರ್ನಾಗಲಿ ಏನೂ ಕೊಟ್ಟಿಲ್ಲ ಅನ್ನೋ ಆರೋಪ ಶಬರೀಶ್ ಅವರು. ಹಾಗಾದರೆ ನಂದಕಿಶೋರ್ ಅವರು ಹಣವನ್ನು ಪಡೆದಿದ್ದು ನಿಜನಾ ಅನ್ನೋದು ಹೇಳಿದ್ರೆ, 9 ವರ್ಷಗಳಿಂದ ನನ್ನ ಬಳಿ 22 ಲಕ್ಷ ರೂಪಾಯಿ ಪಡೆದಿದ್ದು ನಿಜ. ನಾನು ಈ ವಿಚಾರವಾಗಿ ಹಲವಾರು ಬಾರಿ ಕೇಳಿದರೂ ಕೂಡ ಅವರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ನಾನು ಸುದೀಪ್ ಅವರ ಬಳಿ ಹೋಗಿ ಈ ವಿಚಾರವನ್ನು ಹೇಳ್ತೀನಿ ಅಂತಂದರೆ ಅದಕ್ಕೂ ಅವರು ತಡೆ ಹೊಡ್ತಾಯಿದ್ರು, ಹೇಳಬೇಡ ಅಂತ ಹೇಳ್ತಾಯಿದ್ರು. ಯಾಕೆ ನಾನು ಹಣ ಕೊಟ್ಟಿದ್ದು, ಯಾಕೆ ಮಾಡಿದ್ದು ಅಂದರೆ, ನನಗೆ CCLನಲ್ಲಿ ಆಡುವಂಥ ದೊಡ್ಡ ಆಸೆ, CCLನಲ್ಲಿ ಆಡಲೇಬೇಕು ಅನ್ನೋ ಒಂದು ಕನಸು ನಂದು. ಅಂದರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನಲ್ಲಿ ನಾನು ಕ್ರಿಕೆಟ್ ಆಡಬೇಕು ಸುದೀಪ್ ಅವ್ರ ಜೊತೆ, ಒಂದಷ್ಟು ಸಿನಿಮಾ ತಾರಿಯರ ಜೊತೆ ಅನ್ನೋ ಕನಸು ನನಗಿತ್ತು. ಕನ್ನಡ ಚಲನಚಿತ್ರ ಕಪ್ ಅನ್ನೋ ಏನಿತ್ತು 2 ಸೀಸನ್ನಲ್ಲೂ ಕೂಡ ನಾನು ಹಾಡಿದ್ದೆ. ಹಾಗಾಗಿ ಸುದೀಪ್ ಅವ್ರ ಜೊತೆ ಆಡಿದ್ರಿಂದ ನನಗೊಂದು ಎಲ್ಲೋ ಒಂದು ಕಡೆಗೆ ಒಂದು ಆಸೆ ಇತ್ತು ಅಲ್ಲಿ ಆಡಬೇಕು ಅನ್ನೋದು. ನೀನೇನಾದ್ರು ದುಡ್ಡು ಕೇಳೋದಾದರೆ, ನೀನು ದುಡ್ಡು ವಾಪಸ್ ಕೇಳ್ತೀನಿ ಅನ್ನೋದಾದರೆ ನಾನು ಈ KCCಯಿಂದ ನಿನ್ನನ್ನು ಕಿತ್ತು ಹಾಕ್ತೀನಿ ಅಂತೇಳಿ ನಂದಕಿಶೋರ್ ಅವರು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನೋ ಆರೋಪ ಶಬರೀಶ್ ಶೆಟ್ಟಿ ಅವರದು. ಹಾಗಾಗಿ ಈ ವಿಚಾರ ಈಗ ಸದ್ಯಕ್ಕೆ ಸಾಕಷ್ಟು ಸುದ್ದಿ ಆಗ್ತಾಯಿದೆ. ಹಾಗೆ ನೋಡಿದ್ರೆ ಶಬರೀಶ್ ಶೆಟ್ಟಿ ಅವರು ಒಂದು ಸಿನಿಮಾ ಮಾಡಿದ್ದಾರೆ, ರಾಮದೂತ ಅನ್ನೋ ಒಂದು ಸಿನಿಮಾ. ಆ ರಾಮದೂತ ಸಿನಿಮಾ ಮುಗಿದಿದ್ದು ಈಗ ರಿಲೀಸಿಗೆ ರೆಡಿ ಆಗ್ತಿದೆ. ರಿಲೀಸ್ ಮಾಡೋದಕ್ಕೆ ನನಗೆ ಹಣ ಬೇಕು, ಈಗ ಆ ಹಣನ ಕೊಡಿ ಅಂತ ಕೇಳ್ತಾ ಇದ್ದರೆ ಅವರು ಸತಾಯಿಸ್ತಾ ಇದ್ದಾರೆ. ಸುದೀಪ್ ಹತ್ರ ಹೇಳ್ತೀನಿ ಅಂದರೂ ಕೂಡ ಅಲ್ಲೂ ಕೂಡ ಹೋಗೋಕ್ಕೆ ಬಿಡ್ತಾ ಇಲ್ಲ. ಸೊ ಅವರೇ ಸುದೀಪ್ ಅವರ ಹೆಸರನ್ನ ಹೇಳ್ಕೊಂಡು 22 ಲಕ್ಷ ರೂಪಾಯಿ ಪಡೆದಿದ್ದು, ನಾನು ಸಿನಿಮಾ ಅವಕಾಶ ಕೊಡ್ತೀನಿ ಅಂದರು, ಕೊಟ್ಟಿಲ್ಲ. ಆದರೂ ನನಗೆ ಅದು ಯಾವುದೂ ಬೇಡ, ಈಗ ನನಗೆ ಸದ್ಯಕ್ಕೆ ನನ್ನ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಹಣ ಬೇಕು, ಆ ಹಣನ ಕೊಡ್ತಾ ಇಲ್ಲ ಅನ್ನೋ ಆರೋಪವನ್ನು, ಗಂಭೀರ ಆರೋಪವನ್ನು ಶಬರೀಶ್ ಶೆಟ್ಟಿ ಅವರು ಮಾಡ್ತಾಯಿದ್ದಾರೆ. ಸದ್ಯಕ್ಕೆ ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾನು ಈ ವಿಚಾರವನ್ನು ಚೇಂಬರ್ಗೆ ಹೋಗಿ ದೂರು ಕೊಡ್ತೀನಿ, ಚೇಂಬರ್ನಲ್ಲಿ ಇತ್ಯರ್ಥ ಆಗಲಿ, ಅದಕ್ಕೂ ಮಿಗಿಲಾದರೆ ನಾನು ಕಾನೂನು ಕ್ರಮ ಏನು ಹೇಳ್ತದೆ ತೆಗೆದುಕೊಳ್ಬೇಕಾಗಿ ಕಾನೂನು ಹೋರಾಟನ ಮಾಡ್ತೀನಿ ಅಂತೇಳಿ ಶಬರೀಶ್ ಶೆಟ್ಟಿ ಅವರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಅದೇನೇ ಇದ್ದರೂ ಕೂಡ ಈ ಥರದ ಪ್ರಕರಣಗಳು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಇವೆ. ಅಂದರೆ ಈ ನಿರ್ದೇಶಕ ಅಷ್ಟೇ ಅಲ್ಲ, ಹಲವಾರು ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಈ ರೀತಿಯ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಿಕೊಂಡು ಅದು ಅವರವರೇ ಜಗಳ ಆಡಿಕೊಂಡು ಇನ್ನೇನು ಚೇಂಬರ್ ಮೆಟ್ಲು ಕೂಡ ಹತ್ತಿರದಂಥ ಸಾಕಷ್ಟು ಉದಾಹರಣೆಗಳು ಇವೆ. ಈಗ ಶಬರೀಶ್ ಶೆಟ್ಟಿ ಅವರು ಸದ್ಯಕ್ಕೆ ನಂದಕಿಶೋರ್ ಮೇಲೆ ಈ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಂದಕಿಶೋರ್ ಈ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಿಲ್ಲ. ಆದರೆ ಶಬರೀಶ್ ಅವರೇ ಇಲ್ಲ ಸಲ್ಲದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಕೂಡ ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತೇಳಿ ನಂದಕಿಶೋರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನೋ ಗೊತ್ತಿಲ್ಲ, ಇಂತಹ ನಿರ್ದೇಶಕರ ವಿರುದ್ಧ ಈಗೊಂದು ಗಂಭೀರ ಆರೋಪ ಬಂದಿದೆ. ಅದರಲ್ಲೂ ಸುದೀಪ್ ಅವರ ಹೆಸರನ್ನ ಹೇಳ್ಕೊಂಡು ಇಸ್ಕೊಂಡಿದ್ದು ಅನ್ನೋ ಇದೆಯಲ್ಲ, ಅದು ತುಂಬ ಗಂಭೀರವಾದಂಥ ವಿಷಯ. ಈ ವಿಷಯ ಚರ್ಚೆ ಆಗಬೇಕು. ಸೊ ಇದು ಪ್ರಕರಣದಲ್ಲಿ ಯಾರ್ಯಾರು ನಿಂತ್ಕೊಂಡು ದುಡ್ಡು ಇಸ್ಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಿದ್ರು ಅಥವಾ ಯಾರು ಶಬರೀಶ್ ಶೆಟ್ಟಿ ಅವರಿಗೆ ಹಣ ಕೊಡು ಅಂತ ಹೇಳಿದರು, ಈ ರೀತಿಯ ವಿಚಾರಗಳು ಇನ್ನಷ್ಟೇ ಬಯಲಿಗೆ ಬರಬೇಕು.
ಸದ್ಯಕ್ಕಂತೂ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಪ್ರಕರಣಗಳದ್ದೇ ಸುದ್ದಿ ಆಗ್ತಾ ಇದೆ. ಸೊ ವಿನಾಕಾರಣ ಸುದೀಪ್ ಅವರ ಹೆಸರನ್ನು ಯಾಕೆ ತಗೊಂಬರಬೇಕು ಅನ್ನೋ ಚರ್ಚೆ ಈಗ ಆಗ್ತಾಯಿದೆ. ಒಂದಿಷ್ಟು ಸುದೀಪ್ ಫ್ಯಾನ್ಸ್ ಅವರು ಕೂಡ ಸುದೀಪ್ ಅವರ ಹೆಸರು ಯಾಕೆ ಕೇಳ್ತಿದ್ದೀರಿ, ನಿಮಗೆ ಹಣದ ಅವಶ್ಯಕತೆ ಇದೆ, ನೀವೇ ತೊಗೋಬೇಕು, ನೀವೇ ಕೊಡಬೇಕು, ಅವರ ಹೆಸರು ಇಟ್ಕೊಂಡು ಯಾಕೆ ಎಳೆದಾಡ್ತೀರಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾಯಿದೆ. ಅದೇನೇ ಇದ್ದರೂ ಶಬರೀಶ್ ಶೆಟ್ಟಿ 9 ವರ್ಷಗಳ ಹಿಂದೆ 22 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಇವರು ಅದನ್ನು ತೊಗೊಂಡಿದ್ದಾರೋ ಅಥವಾ ಅವ್ರು ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಒಂದು ಆರೋಪ ಬರ್ತಾ ಇದೆ ಅಂತಂದರೆ ಅದು ನಿಜ ಅಂತಲೇ ತಿಳ್ಕೊಬೋದು. ಈ ವಿಷಯ ಈಗ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.